ಭಟ್ಕಳ ಠಾಣೆ ಎದುರು ಹಿಂದೂ ಕಾರ್ಯಕರ್ತರು ಧರಣಿ ನಡೆಸ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಅನ್ಯಕೋಮಿನ ಯುವಕನ ಜೊತೆ ಹೋಗ್ತಾ ಇದ್ದ ಹಿಂದೂ ಯುವತಿ ಅನುಮಾನದಿಂದ ಕಾರನ್ನ ಅಡ್ಡಗಟ್ಟಿ ಯುವಕರು ಪ್ರಶ್ನೆ ಮಾಡ್ತಾರೆ. ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಕೇಳಿದ ಹಿಂದೂ ಯುವಕರು ಭಟ್ಕಳದಿಂದ ಸಾಗರದ ಕಾಡಿನ ಕಡೆ ಏನ್ ಕೆಲಸ ಅಂತ ಪ್ರಶ್ನೆ ಮಾಡ್ತಾರೆ. ಮುಖಂಡರ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡದ ಹಿನ್ನೆಲೆಯಲ್ಲಿ ಬುದ್ಧಿ ಹೇಳುವಂತೆ ಪೊಲೀಸರಿಗೆ ಹಿಂದೂ ಯುವಕರು ಅವ್ರನ್ನ ಕರ್ಕೊಂಡು ಬಂದು ಒಪ್ಪಿಸ್ತಾರೆ. ಅನ್ಯಕೋಮಿನ ಯುವಕನನ್ನ ಕರ್ಕೊಂಡು ಬಂದು ಪೊಲೀಸರಿಗೆ ಒಪ್ಪಿಸಿರ್ತಾರೆ. ಪೊಲೀಸರಿಗೆ ಒಪ್ಪಿಸಿದ್ದ ಹಿಂದೂ ಮುಖಂಡರ ವಿರುದ್ಧವೇ ಈಗ ಕೇಸ್ ದಾಖಲಾಗಿದೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಗರಂ ಆದ ಹಿಂದೂ ಮುಖಂಡರು ಭಟ್ಕಳ ಶಹರ ಪೊಲೀಸ್ ಠಾಣೆ ಮುಂದೆ ಮುಖಂಡರು ಧರಣಿ ನಡೆಸ್ತಾ ಇದ್ದಾರೆ. ಅವರ ವಿರುದ್ಧವೇ ಕೇಸ್ ದಾಖಲಾದಂತಹ ಹಿನ್ನೆಲೆಯಲ್ಲಿ ಧರಣಿಯನ್ನು ನಡೆಸಲಾಗ್ತಾ ಇರುವುದು. ಯಾವ ಆಧಾರದ ಮೇಲೆ ಮಾಡೋರು ಯಾವ ಪ್ರೂಫ್ ಇದೆ ಹೊಡೆದದ್ದು ನೋಡಿದಾರ ಅವರು ನವೀನ್ PS ಅವ್ರು ಬಂದ್ರೆ ಅವ್ರು ನೋಡಿದಾರ. ಅವ್ರಿಗೆ ನಾವು ಸೇಫ್ ಆಗಿ ಅವನು ಹ್ಯಾಂಡ್ ಓವರ್ ಮಾಡಿದ್ದೇವೆ. ಅದ ನಂತರ ಮಾಡೋಗಿ ಒಂದ್ ಸೈಡ್ ಆಗ್ತಾ ಇದೆ ಅಂದ್ಬಿಟ್ರೆ ಇದು ನಾವು ಸೇರಿಸ್ಕೊಳ್ಲಿಕ್ಕೆ ಆಗುದಿಲ್ಲ. ಇದು ಮುಂದಿನ ದಿವಸದಲ್ಲಿ ಬಹಳ ದೊಡ್ಡ ಅನಾಹುತ ಆಗ್ಬೋದು. ಇದು ಯಾಕೆಂದ್ರೆ 93ರಲ್ಲಿ ನಡೆದಂಥ ಘಟನೆ ಎಲ್ಲ ನಿಮಗೆಲ್ಲ ಗೊತ್ತಿದೆ ಡಿಪಾರ್ಟ್ಮೆಂಟಿಗೆ. ಇಲ್ಲಿ ಪುನಃ ಅದನ್ನೇ ಮರುಗೊಳಿಸುವಂತ ವಾತಾವರಣ ಇವತ್ತು ನಡೀತಾ ಇದೆ. ಯಾವ ಆಧಾರದ ಮೇಲೆ ಮಾಡೋರು ಯಾವ ಪ್ರೂಫ್ ಇದೆ ಹೊಡೆದದ್ದು ನೋಡಿದಾರ. ಅವರು ನವೀನ್ PS ಅವ್ರು ಬಂದ್ರೆ ಅವ್ರು ನೋಡಿದಾರ. ಅವ್ರಿಗೆ ನಾವು ಸೇಫ್ ಆಗಿ ಅವನು ಹ್ಯಾಂಡ್ ಓವರ್ ಮಾಡಿದ್ದೇವೆ. ಅದ ನಂತರ ಮಾಡೋಗಿ ಕೇಳಿದ್ರೆ ಯಾರು ಹೊಡೆದಿದ್ದಾರೆ ಬಿಟ್ಟಿದ್ರೆ ತನಿಖೆ ಮಾಡಿದ್ರೆ ಅಷ್ಟು ಅರ್ಜೆಂಟ್ ಯಾಕಿತ್ತು? FIR ಮಾಡುವಂತ ಅರ್ಜೆಂಟ್ ಯಾಕಿತ್ತು? ಏನಾಗಿತ್ತು? ಅವನೇನಾದ್ರೂ ಮರ್ಡರ್ ಆಗಿದೆಯಾ? ಅವನೇನು ಕೈಕಾಲು ಮುರಿದೋಗಿದೆಯಾ? ಮೆಡಿಕಲ್ ಆಗಿದೆ, ಸರಿಯಾದ ತನಿಖೆ ಮಾಡ್ಕೊಂಡು ಪ್ರೈಮರಿ ಬೇಸಿಸ್ ನೋಡ್ಕೊಂಡು ಮಾಡ್ಬೇಕಲ್ಲ. ಅಲ್ಲಲ್ಲ, ನಾ ಹೇಳಿದ್ರು ಇಷ್ಟು ಅರ್ಜೆಂಟ್ ಆಗಿತ್ತು ಬೆಳಿಗ್ಗೆ ನಮ್ಮ ಹಿಂದೂ ಹುಡುಗಿ ಮೇಲೆ ಆಗಿದೆ. ಯಾವ ಆಧಾರದ ಮೇಲೆ ಮಾಡೋರು ಯಾವ ಪ್ರೂಫ್ ಇದೆ ಹೊಡೆದದ್ದು ನೋಡಿದಾರ. ಅವರು ನವೀನ್ PS ಅವ್ರು ಬಂದ್ರೆ